ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಅಂದರೆ ವಿವಿಧ KPSC, KEA ಮತ್ತು ಇನ್ನಿತರ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಕನ್ನಡ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ VAO, FDA, SDA, PDO, ಗ್ರೂಪ್ C ಆಮೇಲೆ ಇನ್ನಿತರ ಯಾವುದೇ ಒಂದು ಪರೀಕ್ಷೆಗಳಿಗೆ ಇವು ಉಪಯುಕ್ತ ಆಗ್ತವೆ ಮತ್ತು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಫಸ್ಟ್ ಕ್ವೆಶನ್. ಇಲ್ಲಿ ಮೊದಲನೇ ಕ್ವೆಶನ್ ನೋಡಿ, ಮರವನ್ನು ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಆಗುವ ಸಂಧಿ ರೂಪ ಯಾವುದು? ಇದನ್ನು KPSCಯ SDA ಎಕ್ಸಾಮಲ್ಲಿ ಕೇಳಲಾಗಿದೆ. ಸೊ ಈ ಮರವನ್ನು ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡಿ, ಮರ ಪ್ಲಸ್ ಅನ್ನು ಆಮೇಲೆ ಮರವನ್ನು ಆಗುತ್ತೆ. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯವಾಗುವಾಗ ಸ್ವರಗಳ ನಡುವೆ ಅರ್ಥ ಕೆಡದಂತೆ ಈ ಎಂಬ ವ್ಯಂಜನವು ಹೊಸದಾಗಿ ಬಂದು ಸೇರುತ್ತದೆ ಅಥವಾ ಆಗಮವಾಗುತ್ತದೆ. ಹೀಗೆ ವಕಾರ ಹೊಸದಾಗಿ ಸೇರುವುದರಿಂದ ಇದು ವಕಾರಾಗಮ ಸಂಧಿ. ನೋಡಿ, ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಇಲ್ಲಿ ಸಂಧಿ ಕಾರ್ಯ ಆಗುತ್ತೆ. ಇಲ್ಲಿ ಬಂದಿದೆ ಆದೇಶವಾಗಿ, ಸೊ ಅದಕ್ಕೆ ಇದನ್ನು ವಕಾರಾಗಮ ಅಂತೀವಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಂದರೆ ಯಕಾರಾಗಮ. ನೆಕ್ಸ್ಟ್ ನೋಡಿ, ಷಡಾನನ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದನ್ನು ಕೂಡ KPSC FDA ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಷಡಾನನ ಇದನ್ನು ಬಿಡಿಸಿದಾಗ ಷಟ್ ಪ್ಲಸ್ ಆನನ, ಷಡಾನನ. ಸಂಸ್ಕೃತ ಸಂಧಿಯ ನಿಯಮದಂತೆ ವರ್ಗೀಯ ಪ್ರಥಮಾಕ್ಷರ ಅಂದರೆ ಯಾವು? ಕ, ಚ, ಟ, ತ, ಪ ಇವು ವರ್ಗೀಯ ಪ್ರಥಮಾಕ್ಷರಗಳು. ಸೊ ಯಾವುದೇ ಸ್ವರ ಅಥವಾ ಮೃದು ವ್ಯಂಜನ ಪರವಾದರೆ ಆ ಪ್ರಥಮಾಕ್ಷರಗಳ ಜಾಗದಲ್ಲಿ ಅನುಕ್ರಮವಾಗಿ ವರ್ಗೀಯ ತೃತೀಯಾಕ್ಷರಗಳು ಅಂದರೆ ಗ, ಜ, ಡ, ದ, ಬ ಅಂದರೆ ಇವೆಲ್ಲ ವರ್ಗೀಯ ವ್ಯಂಜನಗಳು. ಬಟ್ ಇವು ಪ್ರಥಮಾಕ್ಷರಗಳು, ಇವು ತೃತೀಯಾಕ್ಷರಗಳು, ಇವು ಆದೇಶವಾಗಿ ಬರ್ತಾವೆ. ಅಂದರೆ ಕೆ ಗ ಬರುತ್ತೆ, ಕೆ ಜ, ಟ ಡ, ತ ದ, ಪ ಬ. ಸೊ ಇಲ್ಲಿ ಏನಿದೆ? ಟ ಇದೆ. ಈ ಟಕ್ಕೆ ಏನು ಬಂದಿದೆ? ಇಲ್ಲಿ ಡ ಬಂದಿದೆ. ಡ ಬಂದಿದೆ. ಸೊ ಇಲ್ಲಿ ಆದೇಶವಾಗಿ ಬಂದದ. ಸೊ ಅದಕ್ಕೆ ನಾವು ಏನಂತೀವಿ? ಇದಕ್ಕೆ ಜಸ್ತ್ವ ಸಂಧಿ. ಓಕೆ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬ ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ. ಇದೊಂದು ಸಂಸ್ಕೃತ ಸಂಧಿ. ಓಕೆ, ಸೊ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ನೋಡಿ, ಗುರುಪದೇಶ ಪದದ ಸರಿಯಾದ ಸಂಧಿ ವಿಂಗಡನಾ ರೂಪ ಯಾವುದು? ನೋಡಿ, ಯಾವ ರೀತಿ ಇದನ್ನು ವಿಂಗಡಿಸ್ತೀರಿ? ಗುರು ಪ್ಲಸ್ ಉಪದೇಶ ಅಂದರೆ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತಾ? ಆಪ್ಷನ್ ನಂಬರ್ ಬಿ ಆಗುತ್ತೆ. ಎರಡು ಸಮಾನ ಸ್ವರಗಳು ಅಂದರೆ ಸಮಾನ ಅಂದರೆ ಸವರ್ಣ, ಒಂದೇ ವರ್ಣ. ನೋಡಿ, ಇಲ್ಲಿ
ಹೂ ಬಂದಿದೆ, ಇಲ್ಲಿ ಕೂಡ ಹೂ ಬಂದಿದೆ, ಊಕ ಹೂ. ಓಕೆ, ನೆಕ್ಸ್ಟ್ ಇಲ್ಲಿ ಗುರುಪದೇಶ, ಇಲ್ಲಿ ಕೂಡ ಹೂ ಬರುತ್ತೆ. ಅಂದರೆ ಈ ಎರಡು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಹೊಂದಿದಾಗ ಆ ಎರಡು ಸ್ವರಗಳ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರ್ತಿತ್ತಂದ್ರೆ ಅದಕ್ಕೆ ನಾವು ಯಾವ ಸಂಧಿ ಅಂತೀವಿ? ಸವರ್ಣ ದೀರ್ಘ ಸಂಧಿ. ನೆನಪಿರಲಿ, KPSCಯ PDO ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು, PDO. ಸೊ ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಾಂಗ್ಮಯ ಪದವು ಯಾವ ಸಂಧಿಗೆ ಸೂಕ್ತ ಉದಾಹರಣೆ? ವಾಕ್ ಪ್ಲಸ್ ಮಯ, ವಾಕ್ ಪ್ಲಸ್ ಮಯ, ವಾಂಗ್ಮಯ. ವರ್ಗೀಯ ಪ್ರಥಮಾಕ್ಷರಗಳು ಅಂದರೆ ಕ, ಚ, ಟ, ತ, ಪ. ಈ ವರ್ಗೀಯ ಪ್ರಥಮಾಕ್ಷರಗಳು ಯಾವುದೇ ಅನುನಾಸಿಕ ಅಕ್ಷರ, ಅನುನಾಸಿಕ ಅಂದ್ರೇನು? ವರ್ಗೀಯ ಕೊನೆ ಅಕ್ಷರಗಳು ಞ, ಞ, ನ, ನ, ಮ ಇವುಗಳು ಪರವಾದರೆ ಆ ಪ್ರಥಮಾಕ್ಷರದ ಸ್ಥಾನದಲ್ಲಿ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗುತ್ತದೆ. ನೋಡಿ, ಈಗ ಕ ಇದರ ಒಂದು ಯಾವುದಪ್ಪ ಅನುನಾಸಿಕ ಅಕ್ಷರ ಯಾವುದು? ನೋಡಿರಿ, ಕ, ಚ, ಟ, ಸಾರಿ, ಕ, ಖ, ಗ, ಗ, ಞ ಇದು ಬರುತ್ತಲ್ಲ. ಸೊ ಅದಕ್ಕೆ ಇಲ್ಲಿ ಞ ಬಂದಿದೆ. ಚಕ್ಕೆ ಯ, ಟಕ ನ, ಪಕ ಮ. ಹೀಗೆ ಇವು ಆದೇಶವಾಗಿ ಬಂದ್ರೆ ಓಕೆ, ಅವಕ್ಕೇನಂತೀವಿ ನಾವು? ಯಾವ ಸಂಧಿ? ದಟ್ ಈಸ್ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. ಕೈ ಮುಗಿ ಈ ಒಂದು ಪದವನ್ನು ಬಿಡಿಸಿದಾಗ ಕೈ ಪ್ಲಸ್ ಮುಗಿ ಎಂದಾಗುತ್ತದೆ. ಇದು ಯಾವ ಸಂಧಿ? ಇದನ್ನು KPSC SDA ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಅವರು ಬಿಡಿಸಿ ಕೊಟ್ಟಿದ್ದಾರೆ. ಈಗ ಕೈ ಪ್ಲಸ್ ಮುಗಿ, ಕೈ ಮುಗಿ. ನೋಡಿ, ಕೈ ಪ್ಲಸ್ ಮುಗಿ, ಕೈ ಮುಗಿ ಯಾವುದಾಗ್ಬೋದು? ಸಿಂಪಲ್ ಅದ ಇದು. ಇಲ್ಲಿ ಯಾವುದೇ ಒಂದು ಆ್ಯಕ್ಚುಲಿ ಸಮಾಸವನ್ನು ಮಾಡಿದಾಗ ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ ಅಂತ ಆಗ್ತಿತ್ತು. ಓಕೆ, ಕೈಯನ್ನು ಅಂದರೆ ಕ್ರಿಯಾ ಸಮಾಸ ಆಗ್ತಿತ್ತು. ಬಟ್ ಇದು ಆನ್ಸರ್ ಕನ್ಸಿಡರ್ ಮಾಡಬೇಡಿ. ಬಟ್ ನನಗೆ ಇದು ಯಾವುದು ಆನ್ಸರ್ ಬರುತ್ತಂತ ಕಾಮೆಂಟಲ್ಲಿ ತಿಳಿಸಿ. ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ನೆಕ್ಸ್ಟ್, ಏಕೈಕ. ಏಕೈಕ, ಏಕ ಪ್ಲಸ್ ಏಕ, ಏಕೈಕ ಅಂದರೆ ಇಲ್ಲಿ ಅ ಬರುತ್ತಾ, ಇಲ್ಲಿ ಎ ಬರುತ್ತಾ, ಇಲ್ಲಿ ಐ ಬರುತ್ತಾ. ಅ ಅಥವಾ ಆಕಾರಗಳ ಮುಂದೆ ನೋಡಿ, ಇದು ಅಕಾರ. ಅಕಾರ ಅಥವಾ ಆಕಾರಗಳ ಮುಂದೆ ಎ ಐ ಎ ಎ ಅಥವಾ ಐಕಾರಗಳು ಪರವಾದರೆ ಐಕಾರವು ಮತ್ತು ಓ ಅಥವಾ ಔಕಾರಗಳು ಪರವಾದರೆ ಅವು ಔಕಾರವು ಆದೇಶವಾಗಿ ಬರುತ್ತವೆ. ಅರ್ಥ ಆಯ್ತಾ? ನೋಡಿ, ಈಗ ಅ ಅಥವಾ ಆ ಪ್ಲಸ್ ಎ ಅಥವಾ ಐ, ಐ, ಅ ಅಥವಾ ಆ, ಓ, ಔ. ಈ ರೀತಿ ಬಂದರೆ
ಅವು ಯಾವಾಗ್ತವ? ವೃದ್ಧಿ ಸಂಧಿ ಆಗ್ತವ. ವೃದ್ಧಿ. ಒಂದು ಸಿಂಪಲ್ಲಾಗಿ ಒಂದು ನಿಮ್ಗೆ ಟ್ರಿಕ್ ಹೇಳ್ತೀನಿ. ಈ ವೃದ್ಧಿ ಸಂಧಿಯನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಏಕೈಕ ಈ ಟೈಪ್ ಕೈ, ಆಮೇಲೆ ಏಕೈಕ ಆಯಿತು, ಅದೇ ರೀತಿ ವ್ಯಂಗ್ಯೈಕ್ಯ, ಆಮೇಲೆ ಒಟ್ಟು ಈ ಕೈಯ ಅವ್ವ ಈ ರೀತಿ ಬರಬೇಕು. ಓಕೆ, ಇವು ವೃದ್ಧಿ ಸಂಧಿಗೆ ಉದಾಹರಣೆಗಳು. ಕೋಪಾಗ್ನಿ ಪದದಲ್ಲಿರುವ ಸಂಧಿ ಯಾವುದು? ಕೋಪಾಗ್ನಿ. ಕೋಪ ಪ್ಲಸ್ ಅಗ್ನಿ, ಕೋಪಾಗ್ನಿ. ಇಲ್ಲಿ ಅ ಬರುತ್ತಾ, ಇಲ್ಲಿ ಅ ಸವರ್ಣ ಸ್ವರಗಳ ಮುಂದೆ ಅದೇ ಗ್ರೂಪಿಂದ ಸ್ವರ ಬರುತ್ತೆ. ಇಲ್ಲಿ ಅ ಪ್ಲಸ್ ಸವರ್ಣ ಸ್ವರಗಳ ಮುಂದೆ ಅದರ ಒಂದು ದೀರ್ಘ ಸ್ವರ ಬಂದಿದೆ, ಅದಕ್ಕೆ ಇದನ್ನು ನಾವೇನಂತೀವಿ? ಸವರ್ಣ ದೀರ್ಘ ಸಂಧಿ. ಇತ್ಯಾದಿ ಪದವನ್ನು ಬಿಡಿಸಿ ಬರೆದಾಗ ಯಾವ ಸಂಧಿ ಏರ್ಪಡುತ್ತದೆ? KEA ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಇತ್ಯಾದಿ, ಇತಿ ಪ್ಲಸ್ ಆದಿ, ಇತ್ಯಾದಿ, ಇ ಪ್ಲಸ್ ಆ, ಅದು ಯ, ಈ ರೀತಿ ಬರುತ್ತೆ. ಈ ರೀತಿ ಬಂತಂದ್ರೆ ಅಂದರೆ ಸಂಸ್ಕೃತ ಸಂಧಿಯಲ್ಲಿ ಈ ಕಾರಗಳಿಗೆ ಅಸವರ್ಣ ಸ್ವರ ಪರವಾದರೆ, ಯಕಾರವು ಉ ಕಾರಗಳಿಗೆ ಅಸವರ್ಣ ಸ್ವರ ಪರವಾದರೆ, ವಕಾರವು ಇವು ಬಂದು ಅಂದರೆ ಏನಂತೀವಿ ನಾವು? ಎನಸಂಧಿ. ಈಗ ಲೆಟ್ಸ್ ಎಕ್ಸಾಂಪಲ್, ಇತ್ಯಾದಿ, ಅತ್ಯಂತ, ಅತ್ಯಂತ, ಇತ್ಯಾದಿ, ಅತ್ಯಂತ, ಅಥವಾ ಪ್ರತ್ಯುತ್ತರ, ಈ ರೀತಿ ಹಿಂಗೆ ಯ ಒತ್ತರ ಇವು ಹಿಂಗೆ ಯ ಬಂದು ಅಂತ ತಿಳ್ಕೊಂಡು ನೀವು ಅದು ಎನ್ಸಂಧಿ ಅಂತ ಹಾಕಿಬಿಡೋದು. ಮ್ಯಾಕ್ಸಿಮಮ್ ಅವೇ ಇರ್ತಾವೆಲ್ಲ. ನೆಕ್ಸ್ಟ್ 9ನೇ ಕ್ವಶನ್ನು, ಕಣ್ಗೊಳಿಸು ಇದು ಯಾವ ಸಂಧಿಗೆ ಉದಾಹರಣೆ? ಕಣ್ ಪ್ಲಸ್ ತೊಳಿಸು, ಅಂದರೆ ತಕ್ಕೆ ಗ ಬಂದಿದೆ ಇಲ್ಲಿ, ಅದಕ್ಕೆ ಇದು ಏನಾಗತ್ತೆ? ಆದೇಶ ಸಂಧಿ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಕಂಬನಿ. ಕಣ್ ಪ್ಲಸ್ ಪನಿ ಕಂಬನಿ, ಕಣ್ ಪ್ಲಸ್ ಪನಿ ಕಂಬನಿ. ಅಂದರೆ ಪಕಾರಕ್ಕೆ ಬಕಾರ ಆದೇಶವಾಗಿ ಬರ್ತದೆ, ಅದಕ್ಕೆ ಇದು ಆದೇಶ ಸಂಧಿ. ಹಾಲನ್ನು, ಹಾಲು ಪ್ಲಸ್ ಅನ್ನು ಹಾಲನ್ನು, ಇಲ್ಲಿ ನಡೆದಿರುವ ವ್ಯಾಕರಣ ಪ್ರಕ್ರಿಯೆ ಯಾವುದು? ಹಾಲು ಪ್ಲಸ್ ಅನ್ನು ಹಾಲನ್ನು, KPSC ಗ್ರೂಪ್ ಸಿಯಲ್ಲಿ ಕೇಳಿದ್ದಾರೆ. ಸೊ ಹಾಲನ್ನು, ಹಾಲು ಉ ಪ್ಲಸ್ ಅನ್ನು ಅ, ಇಲ್ಲಿ ಏನಾಗಿದೆ ಮತ್ತು ಇಲ್ಲಿ ಪೂರ್ವ ಪದದಲ್ಲಿರುವ ಅ ಸ್ವರ, ಇಲ್ಲಿ ಉ ಸ್ವರ, ಪೂರ್ವ ಪದದಲ್ಲಿರುವ ಉ ಸ್ವರವು ಸಂಧಿ ಪದದಲ್ಲಿ ಅದು ಲೋಪವಾಗಿದೆ, ಅದಕ್ಕೆ ಏನಂತೀವಿ? ಸ್ವರಲೋಪ ಸಂಧಿ. ನೆಕ್ಸ್ಟ್ ಸೂರ್ಯೋದಯ, ಈ ಒಂದು ಪದವು ಯಾವ ಸಂಧಿಗೆ ಉದಾಹರಣೆ?
ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಯಾವುದಾಗತ್ತಪ್ಪ? ಆಕಾರಗಳ ಮುಂದೆ ಉ ಬಂದಾಗ ಓಕಾರವು ಆದೇಶವಾಗಿ ಬರುತ್ತದೆ. ನೋಡಿ, ಮುಂದೆ ಉ ಬಂದು ಓ ಬಂತಂದ್ರೆ ಅದು ಗುಣಸಂಧಿ. ಅಥವಾ ಮುಂದೆ ಇ ಬಂದು ಎ ಅಂದರೆ ಫಾರ್ ಎಕ್ಸಾಂಪಲ್ ಗಿರೀಶ, ಮಹೇಶ, ಸುರೇಶ, ಸೋಮೇಶ, ಈ ರೀತಿ. ನೋಡಿ, ಸ್ವಲ್ಪ ಇದಾಗಿದೆ. ಕರೆದ ಪ್ಲಸ್ ಓಲೆ ಕರೆದೋಲೆ. ಇದು ಯಾವ ಸಂಧಿಪ? ಕರೆದ ಪ್ಲಸ್ ಓಲೆ ಕರೆದೋಲೆ. ಕರೆದ ಇಲ್ಲಿ ಇತ್ತು, ಬಟ್ ಇಲ್ಲಿ ಓ ಬಂದಿದೆ, ಅಂದರೆ ಇದು ಇಲ್ಲಿ ಲೋಪವಾಗಿದೆ, ಅದಕ್ಕೆ ಲೋಪ ಸಂಧಿ. ದಿಗಂತ ಈ ಪದದ ಸರಿಯಾದ ಬಿಡಿಸುವ ರೂಪ ಯಾವುದು? ದಿಕ್ ಪ್ಲಸ್ ಅಂತ, ದಿಕ್ ಪ್ಲಸ್ ಅಂತ ದಿಗಂತ. ಅಂದರೆ ಇಲ್ಲಿ ಕ ಏನಾಗಿದೆ? ಗ ಅಂದರೆ ಒಂದು ಜಸ್ತ್ವ ಸಂಧಿಯ ನಿಯಮದಂತೆ ಅಲ್ಲಿ ಆದೇಶವಾಗಿ ಬಂದಿದೆ. ಸೊ ಇದು ಏನಾಗತ್ತಾ? ಜಸ್ತ್ವ ಸಂಧಿ ಆಗತ್ತಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಜಸ್ಟ್ ಬಿಡಿಸಿ ಬರಿ ಅಂದಿದ್ದಾರೆ ಅವರು. ದಿಕ್ ಪ್ಲಸ್ ಅಂತ ದಿಗಂತ. ನೆಕ್ಸ್ಟ್, ಮಹಾ ಪ್ಲಸ್ ಐಶ್ವರ್ಯ, ಮಹದೇಶ್ವರ್ಯ. ಇದು ಯಾವ ಸಂಧಿಗೆ ಉದಾಹರಣೆ? ಹೇಳಿದೆ ನಾನು, ಈ ಸಂಧಿ ಪದದಲ್ಲಿ ಐ ಮತ್ತು ಅವು ಬಂದು ಅಂದ್ರೆ ಅದನ್ನು ವೃದ್ಧಿ ಸಂಧಿನೇ ಹಾಕೋದು, ಫಿಕ್ಸ್. KPSC PDO ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಚಿನ್ಮಯ. ಇದರ ಸಂಧಿ ವಿಭಾಗದ ರೂಪವೇನು? ಚಿತ್ ಪ್ಲಸ್ ಮಯ, ಚಿತ್ ಪ್ಲಸ್ ಮಯ ಅಂದರೆ ಅದರ ಅನುನಾಸಿಕ ಸ್ವರ ಬಂದಿದೆ, ಇದು ಅನುನಾಸಿಕ ಸಂಧಿ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ, ಇಲ್ಲಿ ಯಾವ ಅಕ್ಷರ ಆಗಮವಾಗಿದೆ? ನೋಡಿ, ಅಲ್ಲಿ ಅದಿಂದ ಯ ಆಗಮವಾಗಿದೆ. ಸೊ ಇದು ಯಕಾರಾಗಮ ಸಂಧಿ, ಯ. ಓಕೆ. ನೆಕ್ಸ್ಟ್, ಗುರುವಾಜ್ಞೆ. ಈ ಒಂದು ಪದವು ಯಾವ ಸಂಧಿಗೆ ಸೇರಿದೆ? ಆ್ಯಕ್ಚುಲಿ ವಾಜ್ಞೆ ಬೇಕು, ವಾಜ್ಞೆ ಈ ರೀತಿ. ಗುರುವಾಜ್ಞೆ, ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಗುರು ಪ್ಲಸ್ ಆಜ್ಞೆ, ಇದು ಗುರುವಾಜ್ಞೆ. ಊಕಾರಕ್ಕೆ ಆ ಪರವಾದಾಗ ವಕಾರವು ಬಂದಿರುವುದರಿಂದ ಇದು ಏನಾಗುತ್ತೆ? ಎನ್ಸಂಧಿ. ಕಾಲಾವಧಿ ಪದದಲ್ಲಿರುವ ಸಂಧಿ ಯಾವುದು? ಕಾಲಾವಧಿ, ಕಾಲ ಪ್ಲಸ್ ಅವಧಿ. ಕಾಲಾವಧಿ ಎರಡು ಸಮಾನ ಸ್ವರಗಳು ಸೇರಿ ದೀರ್ಘ ಸ್ವರ ಆಗುವುದು. ಅ ಪ್ಲಸ್ ಅ, ಕಾಲಾವಧಿ ಆ. ನೋಡಿ, ಲ ಆ. ಓಕೆ. ಸೊ ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್, ಟೊಂಕಗಟ್ಟಿ.
ಈ ಪದದ ಮೂಲ ರೂಪ ಮತ್ತು ಸಂಧಿ ಪದ ಯಾವುದು? ಟೊಂಕ ಪ್ಲಸ್ ಕಟ್ಟಿ, ಟೊಂಕ ಗಟ್ಟಿ ಅಂದರೆ ಕಟ್ಟಿ, ಕಟ್ಟಿಗೆ ಗಟ್ಟಿ ನೋಡಿ, ಅಂದರೆ ಇದು ಗದವಾದೇಶ ಸಂಧಿ ಆಗುತ್ತಾ, ಆದೇಶ ಸಂಧಿ, ಇದು ಕರೆಕ್ಟ್ ಆಗುತ್ತಾ. ಟೊಂಕ ಪ್ಲಸ್ ಕಟ್ಟಿ, ಕಟ್ಟಿ ಇದ್ದದ್ದು ಕಕ್ಕೆ ಗ ಆದೇಶವಾಗಿ ಬರುತ್ತಾ, ಕಕಾರಕ್ಕೆ ಗಕಾರ ಆದೇಶವಾಗಿದೆ. ನೆಕ್ಸ್ಟ್ ಜಗಜ್ಯೋತಿ ಪದವು ಯಾವ ಸಂಧಿಗೆ ಉದಾಹರಣೆ? ಜಗತ್ ಜ್ಯೋತಿ, ಜಗತ್ ಜ್ಯೋತಿ, ಜಗಜ್ಯೋತಿ ಅಂದರೆ ಇಲ್ಲಿ ತಕ್ಕೆ ಏನಾಗತ್ತಾ, ದಂತ್ಯಾಕ್ಷರಗಳಿಗೆ ಮತ್ತು ತಾಲವ್ಯಾಕ್ಷರಗಳು ಪರವಾದಾಗ ಜಕಾರವೇ ಆದೇಶವಾಗಿ ಬರುವುದು. ಅರ್ಥ ಆಯ್ತಾ? ಜಗಜ್ಯೋತಿ, ಜಗಜ್ಯೋತಿ. ಓಕೆ, ಅಂದರೆ ದಂತ್ಯಾಕ್ಷರ ಅಂದರೆ ಯಾವುದು? ತ, ಇದು ದಂತ್ಯಾಕ್ಷರ. ಇದು ತಾಲವ್ಯಾಕ್ಷರ ಅಂದರೆ ತಾಲವ್ಯ ಅಕ್ಷರ ಅಂದರೆ ದವಡೆಯ ಸಹಾಯದಿಂದ ಅನ್ನುವ ಒಂದು ಸ್ವರಗಳು, ಅಕ್ಷರಗಳು. ಅವು ಪರವಾದಾಗ ಜಕಾರನೇ ಬರ್ತಿತ್ತಂದ್ರೆ ಅದಕ್ಕೇನಂತೀವಿ ನಾವು? ಶ್ಚುತ್ವ ಸಂಧಿ. ಜಗಜ್ಯೋತಿ, ಜೀವನ್ ಜ್ಯೋತಿ, ಈ ರೀತಿ ಸ್ವಲ್ಪ ಚ ಏನು ಬರ್ತಾವಲ್ಲ, ಚ ಆಮೇಲೆ ಸ ಇವೆಲ್ಲ ಒಂದು ಏನಾಗ್ತವ? ಶ್ಚುತ್ವ ಸಂಧಿ ಆಗ್ತವ. ಓಕೆ, ನೆಕ್ಸ್ಟ್ ನೋಡಿ, ಅತ್ಯಾವಶ್ಯಕ. ಅತಿ ಪ್ಲಸ್ ಅವಶ್ಯಕ, ಅತ್ಯಾವಶ್ಯಕ. ಅತಿ ಪ್ಲಸ್ ಅವಶ್ಯಕ, ಅತ್ಯಾವಶ್ಯಕ. ಇದು ಯಾವುದಾಗತ್ತೆ ಸಂಧಿ? ನೋಡಿ, ಈ ಟೈಪ್ ಒತ್ತಕ್ಷರ ಬಂತಂದ್ರೆ ಅದು ಏನ ಸಂಧಿನೇ, ನೆನಪಿರಲಿ ನೋಡಿ. ಅತ್ಯಾವಶ್ಯಕ, ಅತ್ಯಂತ, ಪ್ರತ್ಯುತ್ತರ ಇವೆಲ್ಲ ಏನಾಗ್ತವ? ಏನು ಸಂಧಿ. ಕೈಯನ್ನು, ಈ ಪದದಲ್ಲಿ ನಡೆದಿರುವ ಸಂಧಿ ಕಾರ್ಯ ಯಾವುದು? ಕೈ ಪ್ಲಸ್ ಅನ್ನು. ಇಲ್ಲಿ ಅಕ್ಕೆ ಯ ಆಗಮವಾಗಿ ಬಂದಿದೆ, ಅದಕ್ಕೆ ಇದು ಯಕಾರಾಗಮ ಸಂಧಿ. ನೆಕ್ಸ್ಟ್, ಚತುರಂಗ ಪದವು ಯಾವ ಸಂಧಿಗೆ ಉದಾಹರಣೆ? ಚತುರಂಗ, ಚತುರ ಪ್ಲಸ್ ಅಂಗ, ಚತುರಂಗ ಅ ಪ್ಲಸ್ ಅ ಬಂದು ಚತುರಂಗ ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್, ನಿಶ್ಚಲ. ಇದನ್ನು ಬಿಡಿಸಿ ಬರೀರಿ. ನೀ ಪ್ಲಸ್ ಚಲ. ಸೊ ಇದು ವಿಸರ್ಗ ಸಂಧಿ ಆಗತ್ತಾ. ವಿಸರ್ಗದ ಮುಂದೆ ಚ ಕಾರ ಬಂದಾಗ ಈ ಒಂದು ವಿಸರ್ಗದ ಸ್ಥಾನದಲ್ಲಿ ಶ ಕಾರ ಬರುತ್ತದೆ. ಸೊ ಇದಕ್ಕೆ ನಾವು ಯಾವುದಂತೀವಿ? ವಿಸರ್ಗ ಸಂಧಿ. ಮ್ಯಾಕ್ಸಿಮಮ್ ಜನ ಇದನ್ನು ಬಿಡಿಸೋದು ಹೇಗೆ ಬಿಡ್ತಾರೆ? ನಿಶ್ ಪ್ಲಸ್ ಛಲ ಅಥವಾ ನಿಸ್ ಪ್ಲಸ್ ಛಲ. ಸೊ ಅದು ತಪ್ಪಾಗತ್ತ. ನೀ ಪ್ಲಸ್ ಛಲ ಇದು ಕರೆಕ್ಟ್. ನೆಕ್ಸ್ಟ್, ಸೆರಗೊಡ್ಡು. ಸೆರಗು
ಪ್ಲಸ್ ಒಡ್ಡು, ಸೆರಗೊಡ್ಡು, ಇಲ್ಲಿ ಉ ಪ್ಲಸ್ ಓ, ಇಲ್ಲಿ ಓ ಅಂದರೆ ಪೂರ್ವ ಪದದ ಉ ಸ್ವರವು ಇಲ್ಲಿ ಲೋಪವಾಗಿದೆ, ಅದಕ್ಕೆ ಇದು ಸ್ವರಲೋಪ ಸಂಧಿ. ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ಒಂದು ಸೆಷನಲ್ಲಿ ಇವೆಲ್ಲವೂ KPSC KEA ಇಂದ ಕಂಡಕ್ಟ್ ಮಾಡಿದಂಥ ಪರೀಕ್ಷೆಗಳಲ್ಲಿ ಕೇಳಿದ ಮತ್ತು ರಿಪೀಟ್ ಆದಂಥ ಪ್ರಶ್ನೆಗಳು. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಇದೇ ರೀತಿ ನಿಮಗೆ ಡೇ ಟು ಡೇ ಮ್ಯಾಕ್ಸಿಮಮ್ ಆಗಿ ನಿಮಗೆ ಈ ವಿಲೇಜ್ ಅಕೌಂಟೆಂಟ್ದು ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ನಾಲೆಜು ಇವೆಲ್ಲ ಸಬ್ಜೆಕ್ಟ್ಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.